ಮನೆ ಕಡೆ ನಿಮಗೆ ದ್ಯಾಸ ಇದ್ರೆ ಏನ ಬೈಕ್ ಹಿಡ್ಕೊಂಡ ಚಕ್ರಿ ಗಾಡಿ ಹಿಡ್ಕೊಂಡ ನಡ್ಕೊಂಡಾದ್ರು, ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಬಂದಿದ್ದೀರ ಬಹಳಷ್ಟು ಜನ. ವಾಪಸ್ ಹೋಗೋದೇನು ದೊಡ್ಡದಾಗಲ್ಲ ನಿಮಗೆ, ಮತ್ತೆ ವಾಪಸ್ ಹೋಗ್ಬಿಡ್ತೀರ. ಆದ್ರೆ ನಾವ್ ಇಲ್ಲಿ ಬಂದಾಗ ಈ ಒಂದು ಬಸವಧಾಮದಲ್ಲಿ ಪ್ರವಚನ ನಡೀತದೆ, ಪೂಜ್ಯರು ಬಂದಿರ್ತಾರೆ. ಈ ಜಾತ್ರೆ ಮಾಡೋದ್ರ ಜೊತೆಲಿ ಹೆಂಗೆ ಗುರುಗಳು ಹೇಳೋದಲ್ಲ, ನಾವು ಕಾರಮಂಡಕ್ಕಿ ಬೆಂಡು ಬೆತ್ತಾಸ ತಗೊಂಡೋದ್ರ ಜೊತೆಗೆ ವಿಭೂತಿ ರುದ್ರಾಕ್ಷಿ ಲಿಂಗ ಇವನ್ ತಗೊಂಡೋಗ್ಬೇಕು ಅನ್ನೋದ್ರ ಜೊತೆಲಿ ನಾವು ಜಾತ್ರೆ ಮಾಡೋದ್ರ ಜೊತೆಲಿ ಪ್ರಸಾದ ಮಾಡೋದ್ರ ಜೊತೆ ಇಲ್ಲದ ಒಂದಿಷ್ಟು ಜ್ಞಾನ ದಾಸೋಹವನ್ನ ತಿಳ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನೀವೆಲ್ಲ ತಿಳ್ಕೊಂಡಿದ್ದೀರ ಚೆನ್ನಾಗಿ. ಹಾಗಾಗಿ ನಾವು ಇಲ್ಲಿ ಬಂದಾದ್ಮೇಲೆ ಒಂದು ಸ್ವಲ್ಪ ಪರಿವರ್ತನೆಯನ್ನ ಆಗ್ಬೇಕು, ಬದಲಾವಣೆಯನ್ನ ಆಗ್ಬೇಕು. ನಮ್ಮ ಜೀವನದಲ್ಲಿ ನಾವು ಸುಧಾರಣೆಯನ್ನ ಕಾಣಬೇಕಾಗುತ್ತೆ ಶರಣ ಬಂಧುಗಳೇ. ಈಗ ನೋಡ್ರಿ, ನಮ್ಮ ಧರ್ಮಶಾಸ್ತ್ರದ ಪ್ರಕಾರ 84 ಲಕ್ಷ ಪ್ರಕಾರ, 84 ಲಕ್ಷ ಅಲ್ಲ ಜೀವಿಗಳು, 84 ಲಕ್ಷದ ಪ್ರಕಾರ ಜೀವಿಗಳು ಬದುಕಿದಾವೆ. ಕೋಟ್ಯಾನು ಕೋಟಿ ಸಣ್ಣ ಅಮೀಬಾ, ಸೂಕ್ಷ್ಮದರ್ಶಕದಲ್ಲಿ ನೋಡ್ತಕ್ಕಂಥ ಸಣ್ಣ ಅಮೀಬಾಗಿಂತ ಹಿಡಿದು ಏನು ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆ, ಟ್ರೈನೋಸರ್ ಅಂತೀವಲ್ಲ, ಅಂತ ಬೃಹತ್ ಗಾತ್ರದ ಪ್ರಾಣಿಗಳು ಈ ಭೂಮಿ ಮೇಲೆ ಬದುಕಿದಾವೆ. ಅದರಲ್ಲಿ ಬಹಳ ಒಂದು ದೊಡ್ಡ ಪ್ರಾಣಿ ಮತ್ತು ಬಲಿಷ್ಠ ಪ್ರಾಣಿ ಯಾವುದು? ಆನೆ ಅಲ್ವಾ? ಅದೇ ರೀತಿಯಾಗಿ ಸ್ಪೀಡ್ ಆಗಿ ಓಡೋ ಪ್ರಾಣಿ ಯಾವುದು? ಫಾಸ್ಟ್ ಆಗಿ ವೇಗವಾಗಿ. ಜಿಂಕೆ, ಮೊಲ. ನಿಧಾನವಾಗಿ ಓಡುವಂತ ಪ್ರಾಣಿ ಆನೆ. ಬಹಳ ಇಂಪಾಗಿ ಕೂಗುವಂತ ಪಕ್ಷಿ ಕೋಗಿಲೆ. ದಾಸೋಹ ಪಕ್ಷಿ ಹಾಗೆ. ಪ್ರಾಮಾಣಿಕತೆ ಮತ್ತೆ ಸ್ವಾಮಿ ನಿಷ್ಠೆ ವಾಸನೆ ಕಂಡಿಡಿಯ ಪ್ರಾಣಿ ಆನೆ. ಮತ್ತೆ ಬಹಳ ಚಿಕ್ಕ ಪ್ರಾಣಿ, ಸಿಹಿ ಎಲ್ಲಿದ್ರು ಬಂದು ಮುದ್ರ ಅಂತ ಪ್ರಾಣಿ ಯಾವುದು? ಇರುವೆ. ಒಂದಿಷ್ಟು ಹಸುರಾಗಿ ಮೂತಿ ಕೆಂಪಾಗಿ ಬಹಳ ಸುಂದರವಾಗಿ ಇದ್ದು ಮಾತನಾಡುವಂತ ಪಕ್ಷಿ ಗಿಣಿ. ಆಮೇಲೆ ನಾವೆಲ್ಲ ಬಂದಿದೀವಿ ಇಲ್ಲೆಲ್ಲ ಜಾತ್ರೆಗೆ, ಎಲ್ಲೆಲ್ಲಿ ಬೇಕಾದ್ರೆ ಏನೇನೋ ಗಲೀಜ್ ಮಂದಿ ಅಪ್ಪಾರ ಹೇಳಿದ್ರಲ್ಲ, ಈಗ ಹಂಗೆ ವಲಸು ಮಾಡಿಬಿಟ್ಟಿದ್ವಿ. ಆ ವಲಸು ಕಕ್ಕಸು ಮಾಡಿದ್ರೆ ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ವಾಸನೆ ಬರಬಾರ್ದಂತ ಮುಚ್ಚಿ ಬರೋ ಪ್ರಾಣಿ ಬೇಕು. ನೋಡ್ರಿ, 84 ಲಕ್ಷ ಪ್ರಾಣಿಗಳಲ್ಲಿ ಮನುಷ್ಯ ಶ್ರೇಷ್ಠ ಅಂತ ನಾವು ತಿಳ್ಕೊಂಡಿದೀವಿ. ನಾವ್ ಇನ್ನ ಹೇಳ್ತಾ ಹೋದ್ರೆ ಮನುಷ್ಯನ ಹೆಸರೇ ಬರಲ್ಲ. ಹೆಂಗ್ ಇವನು ಶ್ರೇಷ್ಠ ಆದ, ಬುದ್ಧಿವಂತ ಆದ ಅನ್ನೋದಕ್ಕೆ ಶರಣರು. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ನಾವೆಲ್ಲರೂ ವಚನ ಸಾಹಿತ್ಯದ ಬಗ್ಗೆ, ಶರಣರು ಬರೆದಿರ್ತಕ್ಕಂಥ ವಚನಗಳ ಬಗ್ಗೆ, ಯಾಕಂದ್ರೆ ಅವರು ಬದುಕಿ ಬರೆದೋಗಿದ್ದಾರೆ, ಅವನ್ನ ನಾವು ಕಲಿಬೇಕು, ಓದ್ಬೇಕು. ವಚನ ಶರಣರು ಬಸವಣ್ಣ ಆಗಿರ್ಬೋದು, ಉಳಿದ ಶರಣರ ಅವ್ರು ಬರೀ ನಮಗೆ ಫೋಟ ಅಷ್ಟೇ ಅಲ್ಲ, ನಮ್ಮ ಜೀವನದ ಪಾಠ ಆಗ್ಬೇಕು ಅಂತಂದು ನಾವು ತಿಳ್ಕೊಂಡಿದೀವಿ. ಒಂದು ವಚನ ಸಾಕು ನಾವು ಉದ್ಧಾರ ಆಗೋದಕ್ಕೆ, ನಮ್ಮ ಬದುಕು ಸುಂದರ ಆಗೋದಕ್ಕೆ. ಶರಣರ ಒಂದು ವಚನ ಸಾಕು. ಒಂದು ವಚನ ಅಲ್ಲ, ಒಂದು ಸಾಲು ಸಾಕು ಬೇಕಾದ್ರೆ ನಮಗೆ. ಯಾವುದೇ ಶರಣದ ವಚನ ಇರ್ಬೋದು, ಅದು ತಗೊಂಡು ಒಂದು ಸಾಲು ಸಾಕಾಗಂಗೆ. ವಾಯು ಗುಣವ ಸರ್ಪ ಬಲ್ಲದು, ಮಧುರದ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವ ಜ್ಞಾನವ ನರಿಯದಿದ್ದರೆ ಆ ಕಾಗೆ ಕೋಳಿಗಿಂತ ಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾರೆ. ಎಲ್ಲಾ ಪ್ರಾಣಿಗಳನ್ನು ಉದಾಹರಣೆ ಕೊಟ್ಕೊಂಡು ಬಂದಿದ್ದಾರೆ. ವಾಯುಗುಣ ಸರ್ಪ ಹೆಂಗೆ ಆ ವಾಸನೆಯನ್ನ ಇಳ್ಕಂತತೆ, ಆ ಉಸಿರಾಟದಲ್ಲಿ ಗಾಳಿಯನ್ನು ಉಸಿರಾಡ್ಕೊಂಡು ಬದುಕುತ್ತೆ, ಅದೇ ರೀತಿಯಾಗಿ ಸಿಹಿಯನ್ನ ಇಟ್ರೆ ಎಲ್ಲಿ ಇಟ್ರು ಇರುವೆ ಬಂದು ಮುದ್ರುತ್ತೆ. ಮತ್ತೆ ಗೋತ್ರ, ತನ್ನ ಗೋತ್ರ ಗುಣವನ್ನ ತಿಳ್ಕೊಂಡಿರ್ತಕ್ಕಂಥದ್ದು ಕಾಗೆ. ಅದಕ್ಕೊಂದು ಕಥೆ ಹೇಳಿದ್ರೆ, ಮತ್ತೆ ಅದನ್ನು ವಿಸ್ತಾರ ಮಾಡಿದ್ರೆ ಮತ್ತೊಂದು ಪುರಾಣ ಆಗುತ್ತೆ ಅದು. ಯಾಕಂದ್ರೆ ಕಾಗೆ, ಕೋಗಿಲೆ ಬಹಳ ಕಪ್ಪಿದ್ರು ಸುಂದರವಾಗಿ ಆಡ್ತಾ ಇದ್ರು ಮೊಟ್ಟೆ ಎಲ್ಲಿಡುತ್ತದು ಹಾ, ಅದು ಅಲ್ಲಿ ಇಟ್ಟು ಬಂದು ಈ ಕಾಗೆ ಗೊತ್ತಾಗ್ಬಿಡ್ತದೆ ಕೂಗಬೇಕಾರೆ. ಕಪ್ಪಿದ್ರು ಒಂದೇ ತರ ಇದ್ರು ಅವಾಗ ನಾನು ಮರಿಯಲ್ಲ ಅಂದ್ರೆ ಅದು ಕೂಗ್ತಿ ಹೊರಕ್ ಹಾಕ್ಬಿಡ್ತತ್ ಅದನ್ನ. ಹಿಂಗೆ ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ. ಇಲ್ಲ, ಈಗ ಮೊಬೈಲ್ ಗೊತ್ತಾಗ್ಬಿಡುತ್ತೆ, ಮೊಬೈಲ್ ಕೂಗುತ್ತಲ್ಲ
ಅದು ಈ ಮೊಬೈಲ್ ಬರೋದಕ್ಕೂ ಮುಂಚೆಲೆ, ವಾಚ್ ಬರೋದಕ್ಕೂ ಮುಂಚೆಲೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರು, ಹಳ್ಳಿಗಾಡಿನ ಜನರು ಪ್ರಾಣಿ ಪಕ್ಷಿಗಳು, ಎತ್ತು, ಕತ್ತೆ, ಎಮ್ಮೆ ಇವೆಲ್ಲ ಕಟ್ಟೋದ್ರ ಜೊತೆಗೆ ಒಂದು ಗೂಡು ಮಾಡಿ ಕೋಳಿಗಳನ್ನ ಸಾಕ್ತಾ ಇದ್ರು. ಕೋಳಿ ಉಳಿಸುವಾಗಿ ಅದು ಕೋಳಿ ಮೊಟ್ಟೆ ಅಷ್ಟೇ ಪೌಷ್ಟಿಕಾಂಶ ಅಲ್ಲ, ಅದು ನಮಗೆ ಎಚ್ಚರಿಕೆಯ ಪ್ರಾಣಿಯಾಗಿರ್ತಿತ್ತು. ಸೂರ್ಯ ಉದಯ ಆಗ್ತಾ ಇದ್ದ ಅಂದ್ರೆ ಅದು ಕೂಗಿ ನಮ್ಮನ್ನ ಎಬ್ಬರಿಸ. ಎಷ್ಟು ಗಂಟೆಗೆ ಕೂಗ್ತಿತ್ತು ಕೋಳಿ? 5 ಗಂಟೆಗೆ. ಅದಕ್ಕೂ ಮುಂಚೆ 2 ಗಂಟೆ 3 ಗಂಟೆಗೆ ಹೋಗ್ತಿತ್ತು. ಮುಂಗೋಳಿ ಕೂಗಿ ಆಗುವ, ಮೂಡೆ ಕೆಂಪ ಆಗ್ಯಾವ ಅಂತಂದು ಗೀತೆಯನ್ನು ಕೇಳಿದೀವಿ ನಾವು. ಹಂಗೆ ಇರುವೇನೋ ಅಷ್ಟೇ, ಎಲ್ಲಿ ಸಿಹಿ ಇರ್ತದ ಅಲ್ಲಿ ಬರ್ತದ್ದು. ಹೀಗೆ ಎಲ್ಲ ಮಾಡ್ರನ್ನು ವಿದ್ಯಾವಂತರಾಗಿದ್ದೀವಿ. ಹೆಣ್ಮಕ್ಳು ಗಂಡಿಗೇನೋ ನಾವು ಕಡಿಮೆ ಇಲ್ಲ, ಸರಿ ಸಮಾನ ಆಗ್ಬೇಕು ಅಂತ ಅಂದ್ಬಿಟ್ಟು ಗಂಡಿನ ಜೊತೆ ಅವರು ದುಡಿಯಕ್ಕೆ ಹೊರಕ್ಕೆ ಹೋಗ್ತಿದ್ದಾರೆ. ವಿದ್ಯಾವಂತರಾಗಿದ್ದಾರೆ, ಚೆನ್ನಾಗಿ ದುಡಿತಾ ಇದ್ದಾರೆ ಇವಾಗೆಲ್ಲ. ಹಂಗೆ ಒಬ್ಬ ವಿದ್ಯಾವಂತ ಹೆಣ್ಣು ಮಗಳು ನೌಕರಿ ಸೇರಿದ್ಲು, ಗಂಡನು ನೌಕರಿಗಿದ್ರು. ಇಬ್ರು ಅರ್ಜೆಂಟ್ ಅಡಿಗೆ ಮಾಡ್ಬೇಕು ಅಂದಾಗ ಯಾವ್ಯಾವ ಸಾಮಾನು ಯಾವ ಪಾತ್ರೆಗೆ ಐತಂತ ಗೊತ್ತಾಗ್ತಿದ್ದಿಲ್ಲ. ಅಡಿಗೆ ಮಾಡಿದ್ದು ಚೀಟಿ ಬರ್ದಿದ್ದು, ಇದು ಸಾಂಬಾರ್ ಪುಡಿ, ಇದು ಸಕ್ಕರೆ, ಇದು ಖಾರದ ಪುಡಿ, ಚಾಪುಡಿ ಅಂತ ಬರ್ದಿದ್ರು. ಒಂದಿನ ಏನಾಯ್ತು, ಆ ಸಕ್ಕರೆ ಡಬ್ಬಿ ಗಿರಿವಿ ಬಂದು ಮುತ್ತಿರ್ತಾ ಇದ್ವಿ. ಯಾವಾಗ ಎಷ್ಟೇ ಬಿಗಿಯಾದ ಹದ್ಮುದ್ರು ಗಿರಿವಿ ಬಂತೇವೆ. ತಡಿ ನೀನು ಮಾಡ್ತೀನಿ, ನಾನು ಹೆಸರು ಬರ್ದಿದ್ದೀನಿ ಸಕ್ಕರೆ ಅಂತ, ಅದಕ್ಕೆ ಬರ್ತದೆ ಅಂದ್ಬಿಟ್ಟು ಖಾರದ ಪುಡಿ ಡಬ್ಬಿಗೆ ಸಕ್ಕರೆ ಅಂತ ಬರೀತು, ಸಕ್ಕರೆ ಡಬ್ಬಿಗೆ ಖಾರದ ಪುಡಿ ಅಂತ ಬರೀತು. ಒಂದಿನ ಗಂಡಿಗೆ ಆಫೀಸಲ್ಲಿ ತಲೆನೋವಾಗ್ಬಿಡ್ತು. ಆಫೀಸಿಗೆ ರಜಾ ಹಾಕ್ಬೇಕು ಬಂದ ಮನೆಗೆ. ಬಂದ್ ಬಾಗಲ್ದಾಗ ಚಾ ಮಾಡ್ಕೊಂಡು ಕುಡಿಯೋದಾಗಿ ಕಾಫಿ ಪುಡಿಯನ್ನು ಮಾಡ್ತಾನೆ ಅಂದ್ಬಿಟ್ಟು ಅವನೇನ್ ಮಾಡ್ದ, ಆ ಕಾಫಿ ಪುಡಿ ಹಾಕ ಬದಲು ಏನ್ ಮಾಡ್ದ, ಸಕ್ಕರೆ ಹಾಕ ಬದಲು ಖಾರದ ಪುಡಿ ಹಾಕಲ್ಲ. ಮತ್ತೆ ತಲೆನೋವಾಗಿತ್ತು, ಟೆನ್ಷನ್ ಆಗಿತ್ತು. ಇಲ್ಲಿ ಬೇರೆ ಖಾರದ ಪುಡಿ ಹಾಕಿ ಬಿಸಿ ಬಿಸಿ ಚಾ ಕುಡಿಯಕ್ಕೆ ಹೋಗಿದ್ದೆ. ನಾಲಿಗೆ ಸುಟ್ಟು ಖಾರ ಹಾಕಿ ಹೆಂಡತಿ ಮೇಲೆ ಸಿಟ್ಟು ಬಂತು. ಬರ್ಲಿ ತಡೆ ಹಾಕಿ ಮನೆಗೆ ಅಂದ್ಬಿಟ್ಟು ಮನೆಗೆ ಬಂದಕ್ಕೆ ಬಡಿಗೆ ತಗೊಂಡು ಚೆನ್ನಾಗಿ ಬಡದ. ಅವಾಗ ಯಾಕೆ ಹಿಂಗ್ ಮಾಡಿ ಮೋಸ ಮಾಡಿದ್ಯಲ್ಲ ನೀನು, ಸಕ್ಕರೆ ಡಬ್ಬಿ ಖಾರದ ಪುಡಿ ಅಂತ ಬರ್ಬಿಟ್ಟು ನಿಮಗಲ್ರಿ ಇರುವಿಗೆ ಮೂತ್ರವಾಗುತ್ತೆ. ಇನ್ನೊಬ್ರಿಗೆ ನಾವೇನಾರ ಮೋಸ ಮಾಡಕ್ ಹೋದ್ರೆ ನಮಗೆ ಮೋಸ ಆಗುತ್ತೆ. ತನ್ನ ಮನೆಯ ತನ್ನ ಸುಟ್ಟಲ್ಲದೆ ನೆರ ಮನೆಯ ಸುಡೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಂಧುಗಳೇ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಾಗ ಶರಣರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಇಲ್ಲಿಯ ಇತಿಹಾಸ ನಿಮಗೆಲ್ಲ ಗೊತ್ತಿದೆ. ಆ ಇತಿಹಾಸದ ಒಂದು ಶರಣರ ರೀತಿಯಾಗಿ ನಾವು ಇಲ್ಲಿ ಜೀವನವನ್ನ ಮಾಡಬೇಕು. ನಾವು ಸಂಸಾರಿಗಳಿರ್ಲಿ, ಸನ್ಯಾಸಿ ಆಗಿರ್ಲಿ, ಈ ಭೂಮಿ ಮೇಲೆ ಬಂದ ಮೇಲೆ ಸನ್ಯಾಸಿ ಆಗಿರ್ತಾನೆ ಸಮಯ. ಎಲ್ಲರಿಗೂ ತಾಪತ್ರಯ ಇರ್ತವೆ. ನಿಮಗೆ ನಿಮ್ಮದೇ ಆದ ತಾಪತ್ರಯ, ನಮಗೆ ನಮ್ಮದೇ ಆದ ತಾಪತ್ರಯ ಇರ್ತವೆ. ಅವುಗಳನ್ನು ಒಂದಿಷ್ಟು ದಿನ ಬಿಟ್ಟು ಆ ತಾಪತ್ರಯಗಳಿಂದ, ಸಂಸಾರದ ಜಂಜಾಟದಿಂದ, ಭವಬಂಧನದಿಂದ ನಾವು ಒಂದಿಷ್ಟು ಮುಕ್ತಾತ್ಮರಾಗಿ ಆನಂದವನ್ನ, ಅದರಲ್ಲೂ ನಾವು ಈಗ ಹೇಳೋದಲ್ಲ, ನಾವು ಶಿವಯೋಗನ ಮಾಡ್ತಾ ಇದ್ರೆ ಈ ಆನಂದ, ಸಂತೋಷ, ಖುಷಿಗಿಂತಲೂ ಪರಮ ಆನಂದ ಅಂತೀವಿ, ಪರಮ ಸುಖ ಅಂತೀವಿ. ಅಂಥದನ್ನ ನಾವು ಇಲ್ಲಿ ಅನುಭವಿಸ್ಬೋದು. ಅಂತ ಒಂದು ಪರಮ ಆನಂದ, ಪರಮ ಸುಖವನ್ನ ಈ ಜಗತ್ತಿಗೆ ಹಂಚಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಉಳಿವಿಯ ಸುಕ್ಷೇತ್ರ. ಈ ಉಳಿವಿಗೆ ನಮಗೆ ಎಲ್ಲಾ ರೀತಿಯಿಂದ ವ್ಯವಸ್ಥೆ, ಅವ್ರ ಬಗ್ಗೆ ನಾವು ಮಾತಲ್ಲಿ ಹೇಳಕ್ಕಾಗಲ್ಲ. 1-2 ಮಾತಲ್ಲಿ ಹೇಳಿ ವರ್ಣನೆ ಮಾಡಿದ್ರೆ ಅದು ಮುಗಿಯೋದಿಲ್ಲ. ಎಲ್ಲಾ ರೀತಿಯಿಂದನೂ ನಮಗೆ ಈ ಒಂದು ಬಸವಧಾಮವನ್ನು ನಿರ್ಮಾಣ ಮಾಡಿ ಪೂಜ್ಯ ಚನ್ನಬಸವಾನಂದ ಮಹಾಸ್ವಾಮಿಗಳು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರು ನಾವೆಲ್ಲ ಆಶೀರ್ವಚನ ಭಾಷಣ ಮಾಡ್ತಾ ಇದೀವಿ ನಾವು ಉದ್ದುದ್ದಕ್ಕೆ. ಅವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ, ಆಶೀರ್ವಾದವನ್ನ ಮಾಡ್ತಾ ಇದಾರೆ. ನಿಮಗೆ ಉಳಿವಿಯಲ್ಲಿ ನೀರು ಸಿಗುತ್ತೋ ಇಲ್ಲೋ, ಒಳ್ಳೆ ಆಹಾರ ಎಲ್ಲಾ ಕಡೆನೂ ಇದೆ. ಇಲ್ಲಿ ಬೇರೆ ಕಡೆಗಿಂತ ಇಲ್ಲಿ ಜಾತ್ರೆಯಲ್ಲಿ, ದೇವಸ್ಥಾನದಲ್ಲಿ ಆದಿಗೆ ಬಿದ್ದಿರುವುದು ಮುಕ್ತಿ ಅಂತ ಹೇಳ್ತಾರಲ್ಲ ಅಲ್ಲಮ್ಮ ಪ್ರಭುಗಳು. ಹಂಗೆ ಉಳಿವಿ ಸುತ್ತಮುತ್ತ ಆದಿಗೂ ಅನ್ನದಾಸೋಹ ಇದೆ. ಯಾಕೆಂದ್ರೆ ಅನ್ನದಾಸೋಹನ ದಾಸೋಹ ಮಾಡಿದವರಿಗೆ ಮುಕ್ತಿ ಸಿಗುತ್ತೆ. ಅನ್ನದಾಸೋಹ ಮಾಡಿ ಮಾತುಗಳಿಗೆ ವಿರಾಮ ಕೊಡ್ತೀವಿ. ಸರ್ವರಿಗೂ ಶರಣ.